ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರ ಹುರ್ಮಠ್. ಪ್ರಿಯ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನಗಳನ್ನ ಪೂರೈಸಿ ಇದೀಗ ಮುನ್ನುಗ್ತಾ ಇದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರಾಗಿರುವಂತಹ GS ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೌದು. ಹಾಗಾಗಿ ಬನ್ನಿ ಅವರನ್ನ ಮಾತಾಡಿಸೋಣ. ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಅವರ ಗ್ಯಾರಂಟಿಗಳ ಬಗ್ಗೆ ಮತ್ತು ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯ ಯಾವ ರೀತಿ ನಡೀತಾ ಇದೆ ಒಂದು ಚಿಕ್ಕದಾಗಿ ಮಾತಾಡ್ಸ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ನಮಸ್ಕಾರ ಸರ್, ಈಗಾಗಲೇ ತಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನಗಳು ಪೂರೈಸಿವೆ, ಮುನ್ನುಗ್ತಾ ಇದೆ ಯಶಸ್ವಿಯಾಗಿ. ಸರ್, ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಅಂತ? ಏನು, ರಾಜ್ಯದ ಜನರ ಆಶೀರ್ವಾದ ಮೇಲೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಾವು ಜನರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸುವ ಜೊತೆಗೆ 1000 ದಿನ ಒಂದು ಒಳ್ಳೆಯ ಆಡಳಿತವನ್ನು ಈ ರಾಜ್ಯದ ಜನತೆಗೆ ನೀಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಮತ್ತೊಂದು ತಮ್ಮ ಸರ್ಕಾರದ ಗ್ಯಾರಂಟಿಗಳು. ಸರ್, ತಮ್ಮ ಸರ್ಕಾರದ ಗ್ಯಾರಂಟಿಗಳು ಪ್ರತಿ ಮನೆಯನ್ನು ತಲುಪಿನ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ ಅಂತ? ವಿಶೇಷವಾಗಿ ಏನು ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ನಮ್ಮ ಕಾರ್ಯಕರ್ತರ ಮುಖೇನ ಗ್ಯಾರಂಟಿ ಕಾರ್ಡ್ಗಳನ್ನು ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಗ್ಯಾರಂಟಿ ಕಾರ್ಡ್ ಮೇಲೆ ತಮ್ಮ ಸಿಗ್ನೇಚರನ್ನು ಹಾಕಿ ಕಾರ್ಯಕರ್ತರ ಮುಖಾಂತರ ಅವನ್ನೆಲ್ಲ ಮನೆ ಮನೆಗೆ ಮುಟ್ಟಿಸಿ ನಾಳೆ ನಮಗೆ ಆಶೀರ್ವಾದ ಮಾಡಿದರೆ ಇವೆಲ್ಲ ಕಾರ್ಯಕ್ರಮವನ್ನು ಅನುಷ್ಠಾನದಲ್ಲಿ ತರ್ತೀವಿ ಅನ್ನೋ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತರೇ ಮತ್ತು ಮುಖಂಡರು ನಾವು ಜವಾಬ್ದಾರಿಯಿಂದ ಮತದಾರ ಹತ್ತಿರ ಹೋಗಿದ್ವಿ. ಅವರ ಆಶೀರ್ವಾದ ಆದಮೇಲೆ ಸರ್ಕಾರ ಮತ್ತು ನಮ್ಮ ಪಕ್ಷದ ಸರ್ಕಾರ ರಚನೆ ಆದಮೇಲೆ ಮತ್ತು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಆದಮೇಲೆ ಕೇವಲ 2.5-3 ತಿಂಗಳಲ್ಲಿ ಅವೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನದಲ್ಲಿ ತಂದಿದ್ದಾರೆ. ವಿಶೇಷತೆ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆಗಳನ್ನು ಕೊಡ್ತೀವಿ. ಯಾವಾಗ ಜನ ಆಶೀರ್ವಾದ ಮಾಡ್ತಾರೆ ಆವಾಗ ಅವನ್ನ ಕೆಲವು ಕಾರ್ಯಕ್ರಮಗಳನ್ನು ಅನುಷ್ಠಾನದಲ್ಲಿ ತರ್ತೀವಿ. ಆದರೆ ಅವನ್ನೆಲ್ಲ ಸರಿಯಾಗಿ ಪ್ರತಿಯೊಬ್ಬರಿಗೆ ಮುಟ್ತಕ್ಕಂಥ ಅವಕಾಶವನ್ನು ನಾವು ಯಾವುದೇ ಸರ್ಕಾರ ಇಲ್ಲಿವರೆಗೆ ಮಾಡಿಲ್ಲ. ಭಾಳ ಅಂದ್ರೆ ಅಲ್ಲೊಂದು ಇಲ್ಲೊಂದು ನೆಪ ಮಾತ್ರಕ್ಕೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದರೆ ಇವತ್ತು ನಮ್ಮ ಸರ್ಕಾರ ಈ ಪಂಚ್ ಗ್ಯಾರಂಟಿ ಅನುಷ್ಠಾನದಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಈ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ನಿಜವಾದ ತಂತ್ರಜ್ಞಾನದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲ 99%-100% ಸಾಧನೆಯನ್ನು ನಮ್ಮ ಗದಗ ಜಿಲ್ಲೆಯಲ್ಲಿ ಮತ್ತು ನನ್ನ ರೋಡ್ ಮತಕ್ಷೇತ್ರದಲ್ಲಿ ಕೂಡ ಸಾಧಿಸಿದ್ದೇವೆ. ಇದು ಭಾಳ ಹೆಮ್ಮೆಯ ವಿಷಯ. ಮತ್ತು ಇಂಥ ಸಂದರ್ಭದಲ್ಲಿ ನಾವೇನೋ ಸರ್ಕಾರದವರು ಘೋಷಣೆ ಮಾಡ್ಬೋದು, ಆದರೆ ಅಧಿಕಾರಿಗಳು ಅದಕ್ಕೆಲ್ಲ ಮನಸ್ಸು ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ಕೂಡ ಅವರ ಕೆಲಸನೂ ಕೂಡ ಭಾಳ ಶ್ಲಾಘನೀಯ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ಇದೇ ಗ್ಯಾರಂಟಿ ವಿಷಯವಾಗಿ ಹಲವಾರು ಟೀಕೆಗಳು ವ್ಯಕ್ತವಾಗ್ತಾ ಇದೆ ವಿರೋಧ ಪಕ್ಷದಿಂದ. SCP TSPಯನ್ನು ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಲಾಗ್ತಾ ಇದೆ, ಗ್ಯಾರಂಟಿಗಳು ನಿಂತು ಹೋಗ್ತಾ ಇದೆ, ಈ ಗ್ಯಾರಂಟಿಗಳಿಂದ ರಾಜ್ಯದ ಖಜಾನೆ ಖಾಲಿಯಾಗಿದೆ ಎನ್ನುವಂತಹ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾರೆ ಸರ್ ವಿರೋಧ ಪಕ್ಷದವರು. ನೋಡ್ರಿ ಸ್ವಾಮಿ, ಮೊದಲ ನಮ್ಮ ಸರ್ಕಾರ ಅಧಿಕಾರ ಬಂದ ಮೇಲೆ ಹಿಂದೆ ಆಡಳಿತ ಮಾಡ್ತಕ್ಕಂಥ BJP ಸರ್ಕಾರದವರು ಸುಮಾರು 75,000 ಕೋಟಿ ರೂಪಾಯಿ ಬಿಲ್ಗಳೇ ಪೆಂಡಿಂಗಾಗಿ ಇಟ್ಟು ಹೋದರು. ಆ 75,000 ಕೋಟಿ ಬಿಲ್ ನಾವು ಮರುಪಾವತಿ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತಿಗೆ. ಅದರ ಜೊತೆಗೆ ನಾವು ಪ್ರತಿ ವರ್ಷ 53,000 ಕೋಟಿಯನ್ನು ಈ 5 ಗ್ಯಾರಂಟಿಗಳಿಗೆ
ಮುಟ್ಟಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಕಳೆದ 2 ವರ್ಷದಿಂದ 2.5 ವರ್ಷದಿಂದ ಮಾಡ್ಕೊತ ಬಂದಿದ್ದೇವೆ. ಸ್ವಾಭಾವಿಕವಾಗಿ ಅಲ್ಲೇನು SC ST ಅವರಲ್ಲಿರ್ತಕ್ಕಂಥ ದುಡ್ಡು, ಕಾರ್ಯಕ್ರಮಕ್ಕೆ ಇಟ್ಟಂಥ ದುಡ್ಡು ಅವ್ರಿಗೆ ಬರೀ ನಾವು ಇದಕ್ಕೆ ಹೋಗೈತಂತ ಅನ್ನೋದು ತಪ್ಪಾಗತ್ತೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲಿ ಏನು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು, ಎಲ್ಲ ಬಡ ಮಕ್ಕಳಿಗೆ ಒಂದು ಕಲೀಲಿಕ್ಕೆ ಅವಕಾಶ ಕೊಡಬೇಕನ್ನೋ ವಿಚಾರದಲ್ಲಿ ಸಾಕಷ್ಟು ಹಾಸ್ಟೆಲ್ಗಳನ್ನು ಮಾಡೀವಿ ನಾವು. SC ST ಹಾಸ್ಟೆಲ್ ಬರಲಿ, SC ಹಾಸ್ಟೆಲ್ ಬರಲಿ, ಇವೆಲ್ಲ ಹಾಸ್ಟೆಲ್ಗಳನ್ನು ಮಕ್ಕಳಿಗೆ ಅಲ್ಲೇ ಈ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳು ಇವೆಲ್ಲ ಅವ್ರಿಗೆ ಅವಕಾಶ ಸಿಗಲಿ ಅನ್ನೋ ವಿಚಾರದಲ್ಲಿ ಕೆಲವೊಂದು ಸರತ್ತೆ ಆ ದುಡ್ಡನ್ನು ಇವತ್ತು ನಾವು ಏನು ಆ ಪ್ರೋಗ್ರಾಮ್ ಇರ್ತಾವೆ ಅದಕ್ಕೆ ಬಳಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗಿದೆ. ಮತ್ತು ಇನ್ನೊಂದು ಏನಿದೆ, ಏನು ಅಭಿವೃದ್ಧಿ, ಇವತ್ತು ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ, ಅವ್ರಿಗೆಲ್ಲ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ನಾವು. ಕುಂಠಿತ ಆಗೈತಂದ್ರೆ ಅದು ಕುಂಠಿತ ಆಗ್ಬೇಕಾ? ಎಲ್ಲ ರೀತಿಯಿಂದ ಅವ್ರಿಗೇನು ಸೌಲಭ್ಯಗಳು ನೇರವಾಗಿ ಬಡವರಿಗೆ, ಅದರಲ್ಲಿ SC ST ಜನಾಂಗಕ್ಕೆ ಮುಟ್ಟತಕ್ಕಂಥ ಸೌಲಭ್ಯಗಳಲ್ಲಿ ಮುಟ್ಟುವುದರಲ್ಲಿ ಯಾವುದೂ ಹಿಂದೆ ಮುಂದೆ ನೋಡಿಲ್ಲ ನಾವು. ಮತ್ತು ಅದ್ರ ಜೊತೆಗೆ ನಾವು ಏನು 13ರಿಂದ 18ನೇ ಇಸ್ವಿಯಲ್ಲಿ ನಮ್ಮ ಪಕ್ಷದ ಸರ್ಕಾರ ಇದ್ದಾಗ ಅವು ಭಾಳಷ್ಟು ಕಾರ್ಯಕ್ರಮಗಳನ್ನು SC ST ಒಳಗೆ ಅವ್ರ ಸಮುದಾಯ ಭವನಗಳಿಗೆ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ತೆಗೆದುಕೊಂಡ್ವಿ. ಬಹುಶಃ ಆ ಬೇಡಿಕೆನೂ ಕೂಡ ಕಡಿಮೆ ಆಗಿದೆ ಈಗ. ಅದಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮತ್ತು ಆವತ್ತಿನ ದಿವಸ ಎಲ್ಲ ಓಣಿಗಳಲ್ಲಿ CC ರಸ್ತೆ ನಿರ್ಮಾಣ ಮಾಡೀವಿ, ಎಲ್ಲ ಮಾಡೀವಿ. ಆದರೆ ಈ ಸರ್ತಿನೂ ಅವು ಭಾಳಷ್ಟು ಕಾರ್ಯಕ್ರಮ ಇನ್ನೂ ಎಲ್ಲೆಲ್ಲೇ ನಾವು ಮಾಡಬೇಕಾಯ್ತು ಅವನ್ನೂ ಕೂಡ ಮಾಡ್ಕೊತಾ ಇದ್ದೀವಿ. ಯಾವುದೂ ವಂಚನೆ ಇಲ್ಲ. ಅಲ್ಲಿ SC ದುಡ್ಡು, ಈ ಜನರಲ್ ದುಡ್ಡು, ಯಾವುದೇ ಇಲಾಖೆ ದುಡ್ಡು ಬಳಕೆ ಮಾಡಿ ಈ ಯೋಜನೆ ನಡೆಸ್ತಾ ಇಲ್ಲ. ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ 15-16 ಬಜೆಟ್ ಮಂಡಿಸ್ತವ್ರು ಭಾಳ ಬುದ್ಧಿವಂತಿಕೆಯಿಂದ ನಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ಅವ್ರು ಸಂಭಾಳಿಸ್ಕೊಂಡು ಬಂದಿದ್ದಾರೆ. ಸರ್, ಈ ಅನುದಾನ ತರೋ ವಿಚಾರವಾಗಿ ತಾವು ಕೂಡ ಸಿದ್ದರಾಮಯ್ಯನ ಜೊತೆ ಭಾಳ ಆತ್ಮೀಯದಿಂದ ಇದ್ದೀರಿ. ಹಲವಾರು ಬಾರಿ ಅವಾಗವಾಗ ಶಾಸಕರು ಕೂಡ ಧ್ವನಿ ಎತ್ತುತ್ತಾರೆ ಅನುದಾನದ ವಿಚಾರವಾಗಿ. ಈ ಎಲ್ಲ ಗೊಂದಲಗಳ ಮಧ್ಯೆ, ಧ್ವನಿ ಎತ್ತುವರ ಮಧ್ಯದಲ್ಲಿ, ಗ್ಯಾರಂಟಿಗಳ ಭರಾಟೆಯ ನಡುವೆ ಕ್ಷೇತ್ರಕ್ಕೆ ಅನುದಾನವನ್ನು ತಂದು ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ GS ಪಾಟೀಲ್ರು ಅಂತ. ಅಲ್ಲ, ನಮಗೇನು ಅವಶ್ಯಕತೆ ಇತ್ತು, ಯಾಕಂದರೆ ನಾವು 2017ನೇ ಇಸ್ವಿಯಲ್ಲಿ ನಮ್ಮ ಸರ್ಕಾರ ಅವತ್ತು ಗಜೇಂದ್ರಗಡ ತಾಲೂಕನ್ನು ಮಾಡಿತ್ತು. ತಾಲೂಕು ಮಾಡಿದ ಮೇಲೆ ಅವರೇನು ಈ ಕಳೆದ ಏನು ಶಾಸಕರಿದ್ದರು ಮಲ್ಲಿ ಯಾವುದು ಈ ನಮ್ಮ ಸಂಕೀರ್ಣಗಳನ್ನು, ಅದರಲ್ಲಿ ಆಡಳಿತ ಸಂಕೀರ್ಣಗಳನ್ನು ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಿಲ್ಲ. ಎಲ್ಲೇ ಒಂದು PWD ಆಫೀಸ್ನಲ್ಲಿ ಒಂದು ತಹಸೀಲ್ ಕಚೇರಿ ಇಟ್ಕೊಂಡು ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದರು. ಮತ್ತೀಗ ನಮಗೆಲ್ಲ ಅವಕಾಶ ಸಿಕ್ಕಾಗ ಸರ್ಕಾರದಿಂದ ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲೇ ಹಂತದ ನಮ್ಮ ಈ ಪ್ರಜಾಸೌಧ ಕಟ್ಟಡವನ್ನು ಈಗಾಗಲೇ ಪ್ರಾರಂಭ ಮಾಡಿವಿ. ಆಮೇಲೆ ನಮಗಲ್ಲಿ ಕೋರ್ಟ್ ಇತ್ತು, ಅಲ್ಲಿ ಕೋರ್ಟ್ ಬಿಲ್ಡಿಂಗ್ ಕೂಡ ಬಾಡಿಗೆ ಇತ್ತು, ಅದನ್ನು ಕೂಡ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡ ಕೂಡ ಪ್ರಾರಂಭ ಮಾಡೀವಿ. 1ನೇ ಹಂತದ ಸ್ಲ್ಯಾಬ್ ಮುಟ್ಟಿದೆ. ಬಹುಶಃ ಜೂನ್ ಜುಲೈದಲ್ಲಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗಲಿಕ್ಕೆ ಸಾಧ್ಯ ಇದೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ತಂದಿದ್ದೇವೆ. ವಿಶೇಷವಾಗಿ ನಾವು 2013ರಿಂದ 18ನೇ ಇಸ್ವಿಯಲ್ಲಿ ನಾವೆಲ್ಲ ನಮ್ಮ ಜಿಲ್ಲಾ ಆಡಳಿತ ನಾವು ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 330 ಗ್ರಾಮಗಳಿಗೆ ಮಲಪ್ರಭಾ ಮತ್ತು ತುಂಗಭದ್ರಾ ನದಿಯಿಂದ ನೇರವಾಗಿ ಗ್ರಾಮಗಳಿಗೆ ನೀರನ್ನು ಮುಟ್ಟಿಸ್ತಕ್ಕಂಥ, ಶುದ್ಧ ಕುಡಿಯೋ ನೀರನ್ನು ಮುಟ್ಟಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಮಾಡಿವಿ. ಹಂಗಂದಾಗ ನಮಗೆ ಕುಡಿ ನೀರಿನ ತೊಂದರೆ ಇದ್ದಿಲ್ಲ. ಭಾಳಷ್ಟು ಶಾಲೆಗಳ ಅವತ್ತಿನ ದಿವಸ ನಾವು ರಚನೆ ಮಾಡಿದ್ದೀವಿ. ಈಗ ಏನೋ ಭಾಳ ಹಳೆಯ ಕಾಲದ ಶಾಲೆಗಳು ಇರ್ತಾವೆ, ಸ್ವಲ್ಪ ರಿಪೇರಿ ಅದಾವೆ, ಅವನ್ನೆಲ್ಲ ನಾವು ಇವತ್ತು ಹಂತವಾಗಿ ಮತ್ತು ಅದರಲ್ಲಿ ವಿಶೇಷವಾಗಿ ನಾನು ಸಂಕಲ್ಪ ಮಾಡಿದ್ದೇನೆ, ಯಾವುದೇ ಸಂದರ್ಭದಲ್ಲಿ ನನ್ನ ಅವಧಿ ಮುಗಿಯೋರೊಳಗೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಶಾಲೆಯ ಮಾಳಿಗೆಗಳು ಸೋರಬಾರ್ದು, ಕಟ್ಮುಟ್ಟಿರ್ಬೇಕನ್ನೋ ವಿಚಾರ ಇಟ್ಕೊಂಡು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಮತ್ತೊಂದು, ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡಿಸಲು ಮುಂದಾಗ್ತಾ ಇದ್ದಾರೆ. ತಮ್ಮ ಕ್ಷೇತ್ರಕ್ಕೆ ಏನು ಬೇಡಿಕೆಯನ್ನು ಇಟ್ಟಿದ್ದೀರಿ ಸರ್ CM ಜೊತೆ ಅಂತ? ವಿಶೇಷವಾಗಿ ನಮ್ಮದೇನು ಇದು ಡಂಬಳ ಹೋಬಳಿ, ಮುಂಡ್ರಿಗಿ ತಾಲೂಕು ಡಂಬಳ ಹೋಬಳಿ ನನ್ನ ಮತಕ್ಷೇತ್ರಕ್ಕೆ ಬರ್ತೈತೆ. ಅಲ್ಲಿ ಅಲ್ಲಿರ್ತಕ್ಕಂಥ ಈಗೇನು ನಮಗೆ ಹಿಂದಿನ ಸಂದರ್ಭದಲ್ಲಿ 13ರಿಂದ 18ನೇ ಇಸ್ವಿಯಲ್ಲಿ
ನಾವು ಅಲ್ಲಿ ಸಿಂಗ್ಟಾಲೂರು ಲಿಫ್ಟ್ ಇರಿಗೇಷನ್ ಯಾವುದು 18 ವರ್ಷದಿಂದ ನೆನಗುದಿಗೆ ಬಿದ್ದಿತ್ತು ಅದನ್ನು ಅನುಷ್ಠಾನದಲ್ಲಿ ತಂದ್ವಿ, ಅದು ಮುಗಿಸಿದ್ವಿ ಕಾರ್ಯಕ್ರಮ. ಮತ್ತು ಅದ್ರ ಜೊತೆಗೆ ಆ ಕಾರ್ಯಕ್ರಮ ಜೊತೆ ಅವತ್ತು ಅಲ್ಲೇನು ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಪ್ರಾರಂಭ ಮಾಡಿದ್ವಿ. ಹಾಗಾಗಿ ಮೊದಲು ಅಲ್ಲೇನು ಹಣ್ಣು ಹಂಪಲುಗಳನ್ನು ಬೆಳೀತಕ್ಕಂಥ ಒಂದು ಪ್ರದೇಶ, ಅಲ್ಲಿ ಭೂಮಿ ಭಾಳ ಚೆನ್ನಾಗಿದೆ. ಡಂಬಳ ಮತ್ತು ಡೋಣಿ, ಹಿರೇವಡ್ಡಟ್ಟಿ ಇವೆಲ್ಲ ಹಣ್ಣು ಹಂಪಲುಗಳೇ ಬಡುವಂಥ ನಾಡೋದು. ಅದಕ್ಕೆ ಅಂಥವೆಲ್ಲ ವಿಚಾರ ಇಟ್ಕೊಂಡು ನಮ್ಗೆ ಅಲ್ಲಿ ಆ ಭಾಗದ ಮಕ್ಕಳಿಗೆ ಒಂದು ಹಾರ್ಟಿಕಲ್ಚರ್ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡೀವಿ. ನಮ್ಗೆ ಆಶಾದಾಯಕ ಇದೆ, ಆ ಹಾರ್ಟಿಕಲ್ಚರ್ ಕಾಲೇಜು ಈ ಬಜೆಟ್ನಲ್ಲಿ ಮಂಜೂರು ಆಕೈತಿ. ಸುಮಾರು 150 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಆ ಕಾಲೇಜನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಇವತ್ತು ಏನು ವಿವಿಧ ಕಾರ್ಯಕ್ರಮಗಳು, ಇವತ್ತು ವಿಶೇಷವಾಗಿ ನಾವು ನಮ್ಮ ಮತಕ್ಷೇತ್ರದಲ್ಲಿ ಗಜನಗಢ ತಾಲೂಕಿನಲ್ಲಿ ಸುಮಾರು ಒಂದು 29 ಕೆರೆಗಳಿಗೆ ನಾವು ನೀರು ಉಣಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೃಷ್ಣಾ ಬಿ ಸ್ಕೀಮ್ ಮುಖಾಂತರ ಮಾಡಬೇಕನ್ನೋದಿದೆ. ಅದು ಕೂಡ ಮಂಜೂರು ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಮಂಜೂರಾತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಮುಂದೂ ಕೂಡ ಇನ್ನೂ ಹಂತ ಹಂತವಾಗಿ ಅವೆಲ್ಲ ಕಾಲೇಜುಗಳನ್ನು ಮತ್ತು ವಿಶೇಷವಾಗಿ ನಮ್ಗೆ ಒಂದು ಲೇಬರ್ ಸ್ಕೂಲು, ಇಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ವಸತಿ ಶಾಲೆಯನ್ನು ಒಂದು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಹೀಗೆ ಮತ್ತು ನಮ್ಮಲ್ಲಿ ಜಿ ಟಿ ಟಿ ಸಿ ಕಾರ್ಯವನ್ನು ಕೂಡ ಈ ವರ್ಷದಿಂದ ಅದನ್ನು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಂಥವೆಲ್ಲ ಕಾರ್ಯಕ್ರಮಗಳನ್ನೇ ಅನೇಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಈ ಬಜೆಟ್ ಅಲ್ಲಿ ನಿರೀಕ್ಷಣೆ ಮತ್ತು ಅದಕ್ಕೆ ದುಡ್ಡು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ನಿರೀಕ್ಷೆಯಲ್ಲಿ ಇದೆ. ಸರ್, ತಾವು 89ರಲ್ಲಿ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಿದ್ರಿ, ಅನೇಕ ಬಾರಿ ಶಾಸಕರು ಕೂಡ ಆಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಾಗಿ ತಾವೀಗ ಗುರುತಿಸಿಕೊಂಡಿದ್ದೀರಿ. ಸರ್, GS ಪಾಟೀಲ್ ಅವರಿಗೆ ಒಂದು ರೀತಿಯಲ್ಲಿ ಕ್ಯಾಬಿನೆಟ್ ರೀಶಫಲ್ ಆದರೆ ಅಥವಾ ಏನಾದರೂ ಮಹತ್ವದ ಬದಲಾವಣೆಗಳಾದರೆ ಮಂತ್ರಿ ಆಗುವಂತಹ ಭಾಗ್ಯ ಒಲಿಯುತ್ತಾ? ಅದು ಯಾವಾಗಂತ ಸರ್? ನಮ್ಮಲ್ಲಿ ಏನಿದೆ, ಮುಖ್ಯವಾಗಿ ಹೈಕಮಾಂಡ್, ನಾವೆಲ್ಲ ಶಿಸ್ತಲಿಂದ ಬಂದಂಥವ್ರು. ನಾವೆಲ್ಲ ಮೊದಲಿಗಿಂದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳನ್ನು ಕೂಡ ನಾವು ಅದರ ಮೇಲೆ ನಂಬಿಕೆ ಇಟ್ಕೊಂಡು ಕಾರ್ಯವನ್ನು ಮಾಡ್ಕೊಂಡು ಬಂದವರು. ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಭಾವಿಕ ಒಬ್ಬ ಹಿರಿಯ ಶಾಸಕನಿದ್ದಾಗ ನಮ್ಮ ಕಾರ್ಯಕರ್ತರಿಗೆ ನನಗಿಂತ ಭಾಳಷ್ಟು ಅವ್ರಿಗಿದೆ. GS ಪಾಟೀಲರು ಮಂತ್ರಿ ಆಗಬೇಕು ಅನ್ನೋ ವಿಚಾರ ಕೂಡ ಇಟ್ಕೊಂಡು ಅವರು ಹಲವಾರು ಬಾರಿ ಈಗಾಗಲೇ ಪ್ರತಿಭಟನೆಗಳನ್ನು ಕೂಡ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಒಬ್ಬನು ಡೀಸೆಲ್ ಸುಟ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದ್ದಾಗ ಅದನ್ನ ತಪ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗಿದೆ. ಹೀಗೆ ಅವ್ರ ಕಾರ್ಯಕರ್ತರ ಒಂದು ಬೇಡಿಕೆ, ಆಕ್ರೋಶ, ಒತ್ತಾಯ ಕೂಡ ಇದೆ. ಅದಕ್ಕೆ ನನಗೂ ಕೂಡ ಆಸೆ ಇದೆ. ಯಾಕಂದರೆ ಒಬ್ಬ ಹಿರಿಯ ಶಾಸಕನಾಗಿ ಮತ್ತು ನಾನು ಯಾವತ್ತಲೂ ಪಕ್ಷ ಮತ್ತು ಹೈಕಮಾಂಡು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವ್ರ ಜೊತೆ ಮತ್ತು ಭಾಳ ಅನ್ಯೋನ್ಯ ಸಂಬಂಧದಿಂದ ನಾವೆಲ್ಲ ನಡ್ಕೊಂಡು ಬಂದವರು. ಯಾಕಂದ್ರೆ 89ಲಿಂದ ನಾವು DK ಶಿವಕುಮಾರ್ ಅವ್ರ ಜೊತೆ ಇದ್ದಂಥವು ನಾನು. ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಮೇಲೆ ಭಾಳ ಅತಿ ಪ್ರೇಮದಿಂದ ನಡ್ಕೊಂಡಂಥವ್ರು. ಭಾಳ ವಿಶ್ವಾಸ, ಭಾಳ ಪ್ರೇಮ, ಭಾಳ ಗೌರವ ಕೊಡ್ತಾರೆ. ನಾವು ಎಂತೆಂಥ ಕಾರ್ಯಕ್ರಮಕ್ಕೆ ಬಾ ಅಂದಾಗ ಎಂದೂ ತಪ್ಪಿಸಿಲ್ಲ ಅವರು. ಯಾಕಂದ್ರೆ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತ ಒಂದು ದಾಖಲೆ ರೀತಿಯಲ್ಲಿ ನಾವು ಯಾವಾಗಲೂ ಮುಖ್ಯಮಂತ್ರಿಯವ್ರನ್ನ ಕರೆಸಿ ಆ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅಂಥವೆಲ್ಲ ಮಾಡಿದ್ದಾರೆ. ನನ್ನ ಮೇಲೆ ಭಾಳಷ್ಟು ಪ್ರೀತಿನೂ ಇದ್ದಾರೆ. ನಾವು ಯಾವುದೇ ಕೆಲಸ ಕಾರ್ಯವನ್ನು ಕೇಳಿದ್ರು ಕೂಡ ಅವ್ರು ಯಾವಾಗಲೂ ಇಲ್ಲ ಅಂದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಗೆ ಭಾಳಷ್ಟು ಹಿರಿಯ ಶಾಸಕರು ನಾವು ಅದಕ್ಕೆ ಸ್ವಲ್ಪ ನಾವು ಎಲ್ಲ ಕಾತುರಾಗಿದ್ದೇವೆ. ಇದು ಒಂದು ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಾವೆಲ್ಲ ಇದ್ದೀವಿ. ಆದರೆ ನಮ್ಮಲ್ಲಿ ಹಿರಿಯ ಶಾಸಕರು ಮತ್ತು ಮಂತ್ರಿಗಳು ಸನ್ಮಾನ್ಯ HK ಪಾಟೀಲ್ ಇದ್ದಾರೆ. ಅವ್ರನ್ನ ಬಿಟ್ಟು ಮಾಡಂತನೂ ಅನ್ನಂಗಿಲ್ಲ ನಾನು. ಅವ್ರ ಜೊತೆ ನಮ್ಮನ್ನು ಮಂತ್ರಿ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ನಮ್ಮ ಪಕ್ಷದ ವರಿಷ್ಠರನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಕೊನೆಯ ಪ್ರಶ್ನೆ ಸರ್.
ಪ್ರಸ್ತುತ ರಾಜಕಾರಣದಲ್ಲಿ ಬದಲಾವಣೆಯ ಮಾತುಗಳು, ಪಟ್ಟದ ಆಟಗಳ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಬಣ, ಸಿಎಂ ಸಿದ್ದರಾಮಯ್ಯನವ್ರ ಬಣ, 5 ವರ್ಷ ಸಿದ್ದರಾಮಯ್ಯನವರು ಪೂರ್ಣಗೊಳಿಸುತ್ತಾರೋ ಇಲ್ಲವೋ ಎನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಯಾವಾಗ ಎನ್ನುವಂಥ ಪ್ರಶ್ನೆ ಮತ್ತೊಂದು ರೀತಿಯಾಗಿ ಕೇಳಿ ಬರ್ತಾ ಇದೆ. ಈ ಬಡಿದಾಟಗಳ ಬಗ್ಗೆ, ಪಟ್ಟದ ಆಟದ ಬಗ್ಗೆ, ಬದಲಾವಣೆಯ ಸುಳಿವು ಬಗ್ಗೆ ಏನಾದರೂ ತಮಗೆ ಗೊತ್ತಾ ಸರ್? ಏನು ಹೇಳ್ಬೋದು ಇದಕ್ಕಂತ? ಏನಿಲ್ಲ, ಈಗೆಲ್ಲ ನಾವೆಲ್ಲ ಹೈಕಮಾಂಡ್ ಮೇಲೆ, ಮತ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಬ್ಬರು ನಾಯಕರು ಹೈಕಮಾಂಡ್ ಏನು ಹೇಳ್ತೈತಿ ಅದ್ರ ಪ್ರಕಾರ ನಡ್ಕೊತೀವಿ ಅಂದಾರೆ. ಮತ್ತು ಅದ್ರಾಗ ನಾವೇನು ಮಾತಾಡೋದಿರ್ತೈತಿ ಅಷ್ಟೇ. ಅದು ನೀವು ಕೂಡ ಹೈಕಮಾಂಡ್ ಮೇಲೆ? ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರು, ಇದಿಷ್ಟು GS ಪಾಟೀಲ್ ಅವರ ಮಾತುಗಳು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾಪುರ್ ಮಠ್, ವಿಶ್ವವಾಣಿ ಟಿವಿ, ಬೆಂಗಳೂರು.